ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಬನ್ನಿ, ಇವತ್ತು ನಾನು ನಿಮಗೆ 500 ವರ್ಷಗಳ ಹಿಂದಿನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನಾನು ಈಗ ಇರೋ ಪ್ಲೇಸ್ ಬಂದು ಮಲ್ಲೇಶ್ವರಂ. ಸೊ ನೀವು ಮಲ್ಲೇಶ್ವರಂಗೆ ಬಂದು ಯಾರಿಗೆ ಕಾಡು ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಎಲ್ಲಿದೆ ಅಂತ ಕೇಳಿದ್ರೆ ಯಾರು ಬೇಕಾದರೂ ನಿಮ್ಗೆ ಎಕ್ಸಾಕ್ಟ್ ಲೊಕೇಶನ್ ಅನ್ನ ಹೇಳ್ತಾರೆ, ಅಥವಾ ಕ್ಯಾಬ್ ಆಟೋ ಮೂಲಕನೂ ನೀವು ಹೋಗ್ಬೋದು. ಸೊ ನಾನು ಈಗ ಆಕ್ಚುಲಿ ಬ್ಯಾಕ್ ಎಂಟ್ರೆನ್ಸ್ ಇಂದ ಎಂಟರ್ ಆದೆ. ಅಂಡ್ ಫಸ್ಟ್ ಹೋಗ್ತಾ ಇರೋ ಟೆಂಪಲ್ ಬಂದು ಕಾಡು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ. ಕಾಡು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಅಂತ ಹೆಸರೇ ಹೇಳುತ್ತೆ. ಈ ಟೆಂಪಲ್ ಬಂದು ಕಾಡಿಂದಾನೆ ಮುಚ್ಚೋಗಿದೆ ಅಂತ ಹೇಳ್ಬೋದು, ಹಿಡನ್ ಜೆಮ್. ಬಟ್ ಎಲ್ಲರಿಗೂ ಗೊತ್ತಿದೆ ಮಲ್ಲೇಶ್ವರಂನಲ್ಲಿ ಯಾರ್ಯಾರು ಇದ್ದಾರೆ. ಮಲ್ಲೇಶ್ವರಂನಲ್ಲಿ ಫೇಮಸ್ ಅಂದ್ರೆ ಕಾಡು ಮಲ್ಲೇಶ್ವರ ದೇವಸ್ಥಾನ. ಅಂಡ್ ಇಲ್ಲಿ ಸಿಗುವಂತಹ ಪೀಸ್ಫುಲ್ನೆಸ್, ಇಲ್ಲಿ ಸಿಗುವಂತಹ ಶಾಂತಿ ಬೇರೆಲ್ಲೂ ಸಿಗಕ್ ಚಾನ್ಸೇ ಇಲ್ಲ ಈ ಸಿಟಿ ಮಧ್ಯ. ಇನ್ಫ್ಯಾಕ್ಟ್ ಈ ತರ ದೇವಸ್ಥಾನ ಇರೋದು ಹಿಡನ್ ಜೆಮ್ ಅಂತಾನೆ ಹೇಳ್ಬೋದು. ದರ್ಶನ ಚೆನ್ನಾಗಾಯ್ತು ಅಂತ ತಿಳ್ಕೊಳ್ತೇನೆ. ಈಗ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಸುತ್ತ ಒಂದು ಪ್ರದಕ್ಷಿಣೆ ಹಾಕೋಣ. ಹಾಗೆ ದೇವಸ್ಥಾನದ ಹಿಂದೆ ಚಿಕ್ಕ ಚಿಕ್ಕ ದೇವಸ್ಥಾನಗಳು ಇದೆ, ಅದೆಲ್ಲ ತೋರಿಸ್ತೀನಿ. ಬನ್ನಿ ನೋಡೋಣ ಯಾವ ಯಾವ ದೇವಸ್ಥಾನಗಳು ಇದಾವೆ ಅಂತ. ದೇವಸ್ಥಾನ ಬಂದು ಕಾಡಿನಿಂದನೇ ಮುಚ್ಚಿದೆ ಅಥವಾ ಕಾಡಿನಿಂದ ಕವರ್ ಆಗಿದೆ ಅಂತ ಹೇಳ್ಬೋದು. ಸೊ ಈ ದೇವಸ್ಥಾನಕ್ಕೆ ಬಂದ್ರೆ ಆ ಒಂದು ಶಾಂತಿ, ಮನಃಶಾಂತಿ ಸಿಗುತ್ತಲ್ಲ, ಆಹಾ, ನಮಗೆ ಆ ದೇವಸ್ಥಾನ ಬಿಟ್ಟು ಹೋಗ್ಬೇಕಂತ ಮನಸ್ಸೇ ಆಗಲ್ಲ, ಅಷ್ಟು ಪ್ರಶಾಂತವಾಗಿರುತ್ತೆ ಈ ಸ್ಥಳ. ಅಂಡ್ ನೀವು ಯಾವಾಗಾದ್ರೂ ಮಲ್ಲೇಶ್ವರಮಿಗೆ ಬಂದ್ರೆ ಈ ಪ್ಲೇಸ್ ಮಸ್ಟ್ ಅಂಡ್ ಶುಡ್ ವಿಸಿಟ್. ಸ್ಥಾಪನೆ ಮಾಡಿದ್ದಾರೆ. ಈ ಎಲ್ಲ 100 ನಾಗರ ಕಲ್ಲಿಗೂ ದಿನಾನು ಪೂಜೆ ಮಾಡ್ತಾರೆ. ಆದ್ರೂ ಈ ದೇವಸ್ಥಾನ ಸುತ್ತಮುತ್ತ ನೀವು ನೋಡಬಹುದು ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ, ಅಲ್ಲಲ್ಲೇ ಡಸ್ಟ್ ಬಿನ್ ಇಟ್ಟಿದ್ದಾರೆ. ಇಟ್ ಈಸ್ ಸಚ್ ಅ ಪ್ಲೆಸೆಂಟ್ ಟು ಸಿ ದಿಸ್ ಪ್ಲೇಸ್. ಈಗ ನೀವು ನೋಡ್ತಾ ಇರೋದು ಬಂದು ಕಾಡು ಮಲ್ಲಿಕಾರ್ಜುನ ಸ್ವಾಮಿಯ ಮೇನ್ ಎಂಟ್ರೆನ್ಸ್ ಅಂತ ಹೇಳ್ಬೋದು. ನಾನ್ ಬಂದಿದ್ದು ಬ್ಯಾಕ್ ಡೋರ್ ಇಂದ, ಬಿಕಾಸ್ ನಮ್ ಕ್ಯಾಬ್ ಅಲ್ಲೇ ಇಳಿಸಿದ್ರಿಂದ ನಾ ಬ್ಯಾಕ್ ಡೋರ್ ಇಂದ ಬರ್ಬೇಕಾಯ್ತು. ಸೊ ನಾವು ನೆಕ್ಸ್ಟ್ ಹೋಗ್ತಿರೋ ದೇವಸ್ಥಾನ ಬಂದು ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ. ಬನ್ನಿ ನೋಡೋಣ ಲಕ್ಷ್ಮೀ ನರಸಿಂಹ ಸ್ವಾಮಿ. ಸೊ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನದಲ್ಲಿ ಕ್ಯಾಮ್ರಾ ಅಲೋ ಇರ್ಲಿಲ್ಲ, ಸೊ ನನಗೆ ಹೆಚ್ಚಾಗಿ ವಿಡಿಯೋ ಮಾಡಕ್ ಆಗ್ಲಿಲ್ಲ. ಸೊ ಬನ್ನಿ ನೆಕ್ಸ್ಟ್ ದೇವಸ್ಥಾನ ಯಾವುದು ಅಂತ ನೋಡೋಣ. ಸೊ ನಾವೀಗ ಬಂದಿರೋ ನೆಕ್ಸ್ಟ್ ದೇವಸ್ಥಾನ ಗಂಗಮ್ಮ ದೇವಿ ದೇವಸ್ಥಾನ. ಸೊ ಈ ಗಂಗಮ್ಮ ತಾಯಿ ದೇವಸ್ಥಾನ ಬಂದು ನರಸಿಂಹ ಸ್ವಾಮಿ ದೇವಸ್ಥಾನದ ಪಕ್ಕನೇ ಇರೋದು. ನೀವು ನೋಡ್ಬೋದು ಎದುರುಗಡೆ ಹೂವು, ಹಣ್ಣು, ಕಾಯಿ, ನಿಂಬೆಹಣ್ಣು, ಏನೇನು ತಾಯಿ ಪೂಜೆಗೆ ಬೇಕು ಎಲ್ಲಾನು ಮಾರ್ತಾ ಇದ್ರು. ಅಂಡ್ ತುಂಬಾನೇ ವಿಡಿಯೋ ಮಾಡೋಕ್ಕೂ ರೆಸ್ಟ್ರಿಕ್ಷನ್ಸ್ ಇತ್ತು. ಅಂಡ್ ಐ ವಾಂಟೆಡ್ ಟು ಶೋ ಯು ಗೈಸ್ ಹೌ ದ ಟೆಂಪಲ್ ಲುಕ್ಸ್ ಲೈಕ್. ಸೊ ನಾ ಆದಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಬನ್ನಿ ನೋಡೋಣ ಸುತ್ತಮುತ್ತ ಹೇಗಿದೆ, ದೇವಸ್ಥಾನ ಹೇಗಿದೆ ಅಂತ ಹೇಳಿ. ಗಂಗಮ್ಮ ತಾಯಿ ದೇವಸ್ಥಾನದಲ್ಲಿ ಗಂಗಮ್ಮ ತಾಯಿಯ ತ್ರಿಶೂಲ
ತ್ರಿಶೂಲ ಇದೆ. ಈ ತ್ರಿಶೂಲಕ್ಕೆ ಯಾರಿಗೆ ಮದುವೆ ಆಗಿಲ್ಲ ಅವ್ರ ಅರಿಶಿಣದ ಕೊಂಬು ಮತ್ತೆ ಬಳೆನ ಹಾಕಿದ್ರೆ ಅಥವಾ ಅವ್ರು ನೆನ್ಸ್ಕೊಂಡು ಅವ್ರ ಮನ್ಸಲ್ಲಿ ಏನಿದೆ ಅದನ್ನ ನೆನ್ಸ್ಕೊಂಡು ಅರಿಶಿಣದ ಕೊಂಬು ಕಟ್ಟಿದ್ರೆ ಅವ್ರಿಗೆ ಮದುವೆ ಆಗೇ ಆಗುತ್ತೆ ಅನ್ನೋಂಥ ಪ್ರಸಿದ್ಧಿ ಇಲ್ಲಿದೆ. ಸೊ ಬನ್ನಿ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗೋಣ. ಐ ಆಮ್ ವೆರಿ ಎಕ್ಸೈಟೆಡ್ ಟು ಸಿ ದಿಸ್ ಟೆಂಪಲ್ ಬಿಕಾಸ್ ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಪ್ಲೇಸ್ ಇನ್ ದಿಸ್ ಮಲ್ಲೇಶ್ವರಂ. ನಾವು ಹೋಗ್ತಾ ಇರೋದು ಬಂದು ದಕ್ಷಿಣ ಮುಖ ನಂದಿ ದೇವಸ್ಥಾನಕ್ಕೆ. ಸೊ ಇಲ್ಲಿ ಏನ್ ಸ್ಪೆಷಾಲಿಟಿ ಅಂತಂದ್ರೆ ಇಲ್ಲಿನ ನಂದಿ ಬಾಯಿಂದ ಡೈರೆಕ್ಟ್ ಆಗಿ ವಿತೌಟ್ ಎನಿ ಕನೆಕ್ಷನ್ ಈಶ್ವರನ ತಲೆ ಮೇಲೆ ಸದಾ ಕಾಲ ನೀರು ಹರಿತಾನೆ ಇರುತ್ತೆ. ಇಲ್ಲಿ ಯಾವುದೇ ರೀತಿ ಪೈಪ್ ಅಥವಾ ಯಾವುದೇ ರೀತಿ ಫೇಕ್ ಆಗಿ ಏನನ್ನು ಕನೆಕ್ಷನ್ ಕೊಟ್ಟಿಲ್ಲ. ನಾನು ಈ ದೇವಸ್ಥಾನನ ನಾನು ಚಿಕ್ಕವಳಿದ್ದಾಗಿಂದ ನೋಡ್ತಾನೆ ಇದ್ದೀನಿ. ಆಗಿಂದ ಈಗಿನವರೆಗೂ ನಂದಿ ಬಾಯಿಂದ ಈಶ್ವರನ ತಲೆ ಮೇಲೆ ಡೈರೆಕ್ಟ್ ಆಗಿ ನೀರು ಹರಿತಾನೆ ಇರುತ್ತೆ ಸದಾ ಕಾಲ. ಯಾವುದೇ ಸೀಸನ್ ಆಗಿರಲಿ, ನೋ ಮ್ಯಾಟರ್ ವಾಟ್ ಸೀಸನ್ ಇಟ್ ಈಸ್. ಆ್ಯಂಡ್ ನೀವು ನೋಡ್ಬೋದು ಎದುರುಗಡೆನೆ ಒಂದು ಸಣ್ಣ ಕಲ್ಯಾಣಿ ಇದೆ. ಆ ಕಲ್ಯಾಣಿ ತುಂಬಾನು ಆ ಮುದ್ದಾದಂತಹ ಆಮೆಗಳು, ಮೀನುಗಳು ನೀವು ನೋಡ್ಬೋದು. ಆ ಕಲ್ಯಾಣಿ ನೋಡೋದಕ್ಕೆ ಒಂಥರ ಮನ್ಸಿಗೆ ಆನಂದ ಅನ್ಸುತ್ತೆ. ಆ ಪ್ರಾಣಿಗಳನ್ನ ನೋಡೋದಕ್ಕೆ ಒಂಥರ ಖುಷಿ ಅನ್ಸುತ್ತೆ. ನೀವು ನೋಡ್ಬೋದು ಎಲ್ಲ ಆಮೆಗಳು ಬಂದು ದಂಡೆ ಮೇಲೆ ರೆಸ್ಟ್ ಮಾಡ್ತಿದೆ. ಆ್ಯಂಡ್ ಆ ಕಲ್ಯಾಣಿಯ ಇನ್ನೊಂದು ವಿಶೇಷತೆ ಏನಂತಂದ್ರೆ ನಮ್ಮ ಮನ್ಸಿನಲ್ಲಿ ಏನೇ ಕಷ್ಟ, ದುಃಖ ಅಥವಾ ನಮ್ಮ ಆಸೆಗಳು ಇದ್ರೆ ಅಲ್ಲಿ ಒಂದು ಆ ಕಾಯಿನ್ ಅನ್ನ ಈ ಕಲ್ಯಾಣಿ ಒಳಗೆ ಬೇಡ್ಕೊಂಡು ಹಾಕಿದ್ರೆ ಆ ಆಸೆಗಳು ಅಥವಾ ಆ ಕಷ್ಟಗಳು ನೆರವೇರುತ್ತೆ ಅಂತ ಹೇಳ್ತಾರೆ. ನಾವು ಕೂಡ ಟ್ರೈ ಮಾಡಿದೀವಿ, ನಮಗೂ ಕೂಡ ತುಂಬಾ ಸೊಲ್ಯೂಷನ್ ಸಿಕ್ಕಿದೆ. ಅಂಡ್ ಬನ್ನಿ ಈಗ ಈಶ್ವರ ದರ್ಶನ ಮಾಡ್ಕೊಂಡು ಬರೋಣ. ಇಷ್ಟ ಆಗಿದ್ರೆ please subscribe to my channel and also click that bell notification right next to it so that you'll not miss any of the videos. ಸೊ ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿಗೂ ಶೇರ್ ಮಾಡಿ. ಮಲ್ಲೇಶ್ವರಂಗೆ ಹೋದರೆ ಈ ದೇವಸ್ಥಾನಕ್ಕೆ ಭೇಟಿ ಮಾಡಿ.